ಎಂತಿರಬೇಕು ನೋಡ. ಶಿವನ ತಾಂಡವ ಆಗಿ ಪ್ರಳಯವಾಗಿ ಎಲ್ಲ ನಾಶವಾಗ್ತಿರಬೇಕಾದ್ರೆ ಹೊರಗಿನ ಜಗತ್ತಿನ ಚಿಂತೆ ಬೇಡ, ನಿನ್ನಲ್ಲಿ ನೀನು ಇರೋದನ್ನ ಕಲ್ತುಕೋ. ನಮ್ಮಲ್ಲಿ ನಾವು ಇರೋದಂದ್ರೇನು? ಶಿವನ ತಾಂಡವಾದಾಗ ಎಲ್ಲವೂ ಭಸ್ಮವಾಗುತ್ತಲ್ಲ. ಭಸ್ಮವಾಗುವುದು ಯಾವುದರ ಮಾಧ್ಯಮದಿಂದ? ಅಗ್ನಿಯ ಮಾಧ್ಯಮದಿಂದ. ಅಗ್ನಿಯಿಂದ ಭಯಬಿದ್ದು ಜಲದಲ್ಲೇ ಅಡಿಗೆ ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲಪ್ಪ. ಅಗ್ನಿ ಎಲ್ಲವನ್ನು ಸುಡುತ್ತಿದೆ ಅಂದ್ರೆ ನೀನು ಸುಡುವನ್ ಯಾಕೆ? ನೀನೇ ಅಗ್ನಿ ಆಗಿ ಬಿಡು ಅಂತ ನಮ್ಮ ಪ್ರಭುಗಳು ಕೊಟ್ಟಂತ ಮಾತು. ಅಗ್ನಿ ಆಗುವಂತ ಸಂದರ್ಭ ಇದು. ವೇದಗಳ ಮಾತು. ಆ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಯಾವುದು? ಅಗ್ನಿ ಮೀಳೆ ಪುರೋಹಿತ ಯಜ್ಞಿಸ್ದೇ ಮೃತ್ವಿಜಂ ಹೋತಾಹಾರ ಮೃತದ ಧಾತುವಂ ಅಂತ ನಮ್ಮ ಪ್ರಥಮ ಗ್ರಂಥ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರದಲ್ಲಿ ಆರಾಧಿಸಿದ್ದೇನನ್ನ ಅಗ್ನಿಯನ್ನ. ಅಗ್ನಿಯ ಸ್ವರೂಪದಲ್ಲಿ ಪುರೋಹಿತನಾಗಿ ನಿಂತು ಶಿವನನ್ನ ಆಕರ್ಷಿಸಿಕೊಂಡು ಆ ಶಿವನೇ ಆಗುವಂತ ಪರಿಸ್ಥಿತಿಗೆ ಮುನ್ನಡೆಯಪ್ಪ. ಈ ಅಗ್ನಿ ಆಗುವಂತ ಸ್ವಭಾವ ಇದೆಯಲ್ಲ, ಇದನ್ನೇ ಚಾಂದೋಗ್ಯ ಉಪನಿಷತ್ನಲ್ಲಿ ಹಿರಿಯರು ಹೇಳಿದ್ದು ತತ್ವಮಸಿ ಶ್ವೇತಕೇತು. ಯಾವುದನ್ನ ತಿಳಿದುಕೊಂಡ ನಂತರ ಜಗತ್ತಲ್ಲಿ ಇನ್ನೇನು ತುಳಿಬೇಕಾಗಿಲ್ವೋ, ಯಾವುದು ಆದ ನಂತರ ಜಗತ್ತಲ್ಲಿ ಮತ್ತೇನು ಆಗಬೇಕಾಗಿಲ್ಲೋ ಅದು ಯಾವುದು? ಅದು ನೀನು. ನಿನ್ನನ್ನ ನೀನು ಅರ್ಥ ಮಾಡ್ಕೋ ಸಾಕು. ಜಗತ್ತನ್ನ ತಿಳ್ಕೊಂಡಾಗೆ ಇವತ್ತು ನಾವು ಕೂತಿರೋದು ನಮ್ಮನ್ನ ನಾವು ತಿಳ್ಕೊಳ್ಳಿಕ್ಕೆ. ಶಿವನ ಲಿಂಗ ಸ್ವರೂಪ ಬಂದಿದ್ದ ಅದೇ ಕಾರಣದಿಂದ, ಪ್ರಳಯ ಆದದ್ದು ಅದೇ ಕಾರಣದಿಂದ. ಶಿವ ತಾಂಡವನ್ನಾಡಿ ಅಗ್ನಿ ಅಂತ ಆಗುವಂತ ತೋರಿಸ್ಕೊಡ್ತಾರೆ. ಯಾಕೆ ಅಗ್ನಿ? ಪಂಚಭೂತಗಳಲ್ಲಿ ಸರ್ವಶ್ರೇಷ್ಠವಾದಂತದ್ದು ಅಗ್ನಿ ಅಂತ ಆರಾಧಿಸ್ತೀವಿ. ಯಾಕೆ ಗೊತ್ತೇ? ಯಾಕಂದ್ರೆ ಭೂಮಿ ಯಾವ ಸ್ವರೂಪದಲ್ಲಿರುತ್ತೆ? ತಾನು ಇರೋ ಸ್ವರೂಪದಲ್ಲಿ ಇರುತ್ತೆ. ಜಲ ಯಾವ ಸ್ವರೂಪದಲ್ಲಿರುತ್ತೆ? ಅದಕ್ಕೆ ಹಾಗೆ ಹಾಕಿದ ಮೇಲೆ ಜಲ ಹೋಗುತ್ತೆ. ವಾಯು ಯಾವುದ್ರ ಕಡೆ ಇರುತ್ತೆ? ಎಲ್ಲೆಡೆ ವಾಯು ಆವರಿಸಿಕೊಂಡಿರುತ್ತೆ. ಆದ್ರೆ ಅಗ್ನಿ ಇದೆಯಲ್ಲ, ಅಗ್ನಿ ಯಾವತ್ತಿದ್ರೂ ಊರ್ಧ್ವಮುಖಿ. ಅದಕ್ಕೆ ಅಧೋಮುಖ ಮಾರ್ಗವೇ ಇಲ್ಲ. ನೀವೊಂದು ಮೇಣದ ಬತ್ತಿಯನ್ನು ತಗೊಂಡು ಉಲ್ಟಾ ಇಟ್ಕೊಳ್ಳಿ, ಅಗ್ನಿ ಕೆಳಗೆ ಹೋಗೋದಿಲ್ಲ, ಅಗ್ನಿ ಮೇಲಕ್ಕೆ ಹಾರೋದು. ಯಾಕಂದ್ರೆ ಅಗ್ನಿ ಯಾವತ್ತಿದ್ರೂ ಊರ್ಧ್ವಮುಖ. ನೀನು ಜಗತ್ತಿನ ಸಂಚಲನದ ಲೌಕಿಕದ ನಡುವಿನಲ್ಲಿದ್ರೂ ಪರವಾಗಿಲ್ಲ, ನೀನು ಅಗ್ನಿ ಅಂತಾಗೋ. ನಿನ್ನ ಮನಸ್ಸು ಯಾವತ್ತಿದ್ರೂ ಶಿವನ ಕಡೆಗೆ ತಿಳ್ಕೊಂಡಿರುತ್ತೆ ಅನ್ನೋದನ್ನ ಹಿರಿಯರು ಅಗ್ನಿ ಸ್ವರೂಪದಲ್ಲಿ ತೋರಿಸಿಕೊಟ್ಟಿದ್ದನ್ನ ಶಿವ ಪ್ರಳಯದಲ್ಲಿ ತೋರಿಸಿಕೊಟ್ಟಂತ ತಾಂಡವ ಆಡುವ ಮೂಲಕ ಅಗ್ನಿ ಅಂತಾಗೋ. ಅಗ್ನಿ ಸ್ವರೂಪ ಯಾವುದು? ಜ್ಯೋತಿರ್ಮಯ ಸ್ವರೂಪ. ಜ್ಯೋತಿರ್ಮಯ ಸ್ವರೂಪ ಯಾವುದು? ಲಿಂಗ ಸ್ವರೂಪ. ಲಿಂಗ ಎಲ್ಲಿದೆ? ನಮ್ಮ ಅಂಗೈಯಲ್ಲಿದೆ. ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಂತ್ರ ಈಶಾವಾಸ್ಯ ವಿದುಗುಂ ಸರ್ವಮೆಕ್ಕಿಂಚಿ ಜಗತ್ಯಾಂ ಜಗತ್ತೇನ ತೆಕ್ತೇನ ಭುಂಜಿತ ಮಾಗೃತಕ್ಕಸ್ಯ ಸುಧನಂ. ಇಡೀ ಜಗತ್ತನ್ನ ಆವರಿಸಿಕೊಂಡು ಜಗತ್ತನ್ನ ಮೀರಿದಂತ ಅಷ್ಟು ಅಂಗುಷ್ಟಗಳ ಮೇಲೆ ನಿಂತಿದ್ಯಲ್ಲಪ್ಪ. ನಿನ್ನನ್ನು ಹುಡುಕಬೇಕು. ಎಲ್ಲಿ ಹುಡುಕಬೇಕು? ಮೇಲೆಲ್ಲೂ ಹುಡುಕುವಂತ ಅವಶ್ಯಕತೆ ಇಲ್ಲ. ಅದೇ ಈಶಾವಾಸ್ಯ ಉಪನಿಷತ್ತಿನ 5ನೇ ಮಂತ್ರ ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ದುದು ಸರ್ವಸ್ಯಾಸ್ಯ ಬಾಯುತಃ. ಯಾರು ಎಲ್ಲದರ ಒಳಗೂ ನಿಂತು ಎಲ್ಲದರ ಹೊರಗೂ ನಿಂತು ಎಲ್ಲದರ ಒಳಗೆ ಚಲನಾಶಕ್ತಿಯಾಗಿ ಎಲ್ಲದರ ಹೊರಗೆ ಚಾಲನಾಶಕ್ತಿಯಾಗಿ ಇಡೀ ಜಗತ್ತನ್ನ ಆವರಿಸಿಕೊಂಡಿರುವಂತ ಒಂದು ಸ್ವರೂಪ ಯಾವುದಿದೋ ಅದು ಜ್ಯೋತಿರ್ಮಯ ಸ್ವರೂಪ. ಆ ಜ್ಯೋತಿರ್ಮಯ ಸ್ವರೂಪ ನಾನು ಕಣ್ತುಂಬಿಸಿಕೊಳ್ಳಬೇಕು. ಯಾವ ರೀತಿ ಕಣ್ತುಂಬಿಸಿಕೊಳ್ಬೇಕು? ಅದೇ ಈಶಾವಾಸ್ಯ ಉಪನಿಷತ್ತಿನ ಕೊನೆಯ ಮಂತ್ರಗಳು ಹಿರಣ್ಮಯೇನ ಪಾತ್ರೇಣ ಸತ್ಯ